ಹೋಗ್ತಿರೋದು ಸಿರಿ ಅವ್ರ ತಂದೆ. ಹಾಗಿದ್ರೆ ನಾನು ಬರ್ತೀನಿ ದೊಡ್ಡಮ್ಮ, ಪ್ಲೀಸ್ ನನ್ನೂ ಕರ್ಕೊಂಡು ಹೋಗಿ. ನೀನು ಅಲ್ಲಿಗೆ ಬರೋದಾ? ಯಾಕೆ ನಿಧಿ? ಇಲ್ಲ, ನನಗೂ ಯಾಕೋ ಅಲ್ಲಿ ಬರಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಅವ್ರಿಗೆ ಪೂಜೆ ಮಾಡಿ ನಾನು ಮಾಡಿರೋ ತಪ್ಪಿಗೆ ಅವ್ರ ಹತ್ರ ಕ್ಷಮೆ ಬೇಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಬೇಕು. ಆಗ್ಲಾದ್ರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದೀಯಾ? ನಿನ್ನೆ ರಾತ್ರಿ ನೀನು ಹೇಗೆಲ್ಲ ನಡ್ಕೊಂಡೆ ಅಂತ ಪೂರ್ಣಿ ಹೇಳಿದ್ಲು. ಮೊದಲು ಇದೆಲ್ಲದರಿಂದ ಆಚೆ ಬಾ. ನಮ್ಮ ಬೇಡಿಕೆಗಳು ಏನೇ ಇದ್ರೂ ದೇವ್ರಿಗಾಗಲಿ ಅಥವಾ ತೀರ್ಕೊಂಡವ್ರಿಗಾಗಲಿ ಮುಟ್ಟಲ್ಲ. ಅದು ಅವ್ರಿಗೆ ಮುಟ್ಟಬೇಕು ಅಂದರೆ ಅದಕ್ಕಿಂತ ಮೊದಲು ನಮ್ಮ ಮನಸ್ಸು ತಿಳಿಯಾಗಿರಬೇಕು. ದುಃಖ ಆವೇಶ ಇರೋ ಮನಸ್ಸಲ್ಲಿ ಭಕ್ತಿ ಬರೋದಕ್ಕೆ ಸಾಧ್ಯ ಇಲ್ಲ. ನೀನು ಇದೆಲ್ಲದರಿಂದ ಆಚೆ ಬಂದಮೇಲೆ ನಾವೇ ಒಂದಿನ ಅಲ್ಲಿಗೆ ಹೋಗಿ ಬರೋಣ. ಈ ಟೈಮ್ನಲ್ಲಿ ನೀನು ಅಲ್ಲಿಗೆ ಬಂದರೆ ಸಿರಿಗೂ ಸಂಧ್ಯಂಗೂ ಅನುಮಾನ ಬರ್ಬೋದು. ಇಷ್ಟೆಲ್ಲ ಮಾಡಿ ನನ್ನ ಕಾಪಾಡೋವಂಥದ್ದು ಏನಿದೆ ದೊಡ್ಡಮ್ಮ? ನನ್ನ ಬೇಜವಾಬ್ದಾರಿ ತಂದಿಂದ ಒಬ್ಬರು ಪ್ರಾಣನೇ ಹೊಟ್ಟೋಗಿದೆ. ಅಪ್ಪ ಕೋಮದಲ್ಲಿದ್ದಾಗ ನಾನು ಎಷ್ಟು ನೋವು ಅನುಭವಿಸಿದ್ದೆ ಅಂತ ನನಗೆ ಗೊತ್ತು. ಅದ್ರಲ್ಲಿ ಸಿರಿಯವರು ಅವ್ರ ಅಪ್ಪನ್ನ ಕಳ್ಕೊಂಡು ಲೈಫ್ ಇಡೀ ನೋವು ಅನುಭವಿಸ್ತಾರೆ ಅಲ್ವಾ? ಇದ್ರ ಜೊತೆಗೆ ಸಮರ್ಥಣ್ಣ ಬೇರೆ ಜೈಲಲ್ಲಿದ್ದಾನೆ. ಪಾಪ ಅವ್ರು ಇದನ್ನೆಲ್ಲ ಒಬ್ಬರೇ ಹೇಗೆ ಫೇಸ್ ಮಾಡ್ತಾರೋ. ನನಗೆ ಅವ್ರ ಜೊತೆ ಮಾತಾಡಬೇಕು, ಅವ್ರ ಹತ್ರ ಕ್ಷಮೆ ಕೇಳಬೇಕು. ನೋಡಿದ್ಯಾ, ಇದಕ್ಕೆ ನೀನು ಅಲ್ಲಿಗೆ ಬರೋದು ಬೇಡ ಅಂತ ಹೇಳಿದ್ದು. ಈಗ ನೀನಿರೋ ದುಃಖದಲ್ಲಿ ಆವೇಶದಲ್ಲಿ ಅಲ್ಲಿಗೆ ಬಂದು ನೀನು ಏನು ಬೇಕಾದರೂ ಮಾತಾಡ್ಬೋದು. ನೀನು ಇದ್ಯಾವುದು ಬೇಕು ಅಂತ ಮಾಡಿದ್ದಲ್ಲ. ವಿಧಿ ಬರ ಏನಿದೆಯೋ ಅದಾಗಿದೆ. ನೀನು ಇಲ್ಲಿಂದನೇ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊ. ನೀನೀಗ ಏನೇನೋ ಯೋಚನೆ ಮಾಡಬೇಡ. ನಾನು ಹೋಗಿ ಸಿರಿನ ಮಾತಾಡ್ಸ್ಕೊಂಡು ಬರ್ತೀನಿ. ಅವಳಿಗೆ ಧೈರ್ಯ ಹೇಳ್ತೀನಿ, ಸಮಾಧಾನ ಮಾಡ್ತೀನಿ. ಸರಿನಾ? ನನ್ನಿಂದಾಗಿ ಅವ್ರ ಪ್ರಾಣನೇ ಹೊರಟೋಯ್ತು. ಅವ್ರು ನನ್ನ ಕ್ಷಮಿಸ್ತಾರ ದೊಡ್ಡಮ್ಮ? ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನನಗೆ ಶಿಕ್ಷೆ ಆಗ್ಬೇಕಾ? ಇಷ್ಟೆಲ್ಲ ಯೋಚನೆ ಮಾಡೋಷ್ಟು ದೊಡ್ಡೋಳಾಗಿಲ್ಲ ನೀನು. ಆತ್ಮ ಪರಮಾತ್ಮ ಅನ್ನೋದೆಲ್ಲ ತುಂಬಾ ದೊಡ್ಡ ದೊಡ್ಡ ವಿಷಯಗಳು. ಮೊದಲು ನಾವು ನಮ್ಮ ಮನಸ್ಸನ್ನ ಶಾಂತವಾಗಿಟ್ಕೋಬೇಕು. ಸಾಧ್ಯವಾದ್ರೆ ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಮಾಡು. ನಿಮಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಅಂತ ನನಗೂ ಗೊತ್ತು. ನೀವು ಕದ್ದು ಕದ್ದು ತಿಂತಾ ಇದ್ರಿ. ನಾನು ಅದನ್ನು ನೋಡ್ದಾಗ್ಲೆಲ್ಲ ನಿಮ್ಮ ಮೇಲೆ ಕೂಗಾಡ್ತಾ ಇದ್ದೆ ಅಲ್ಲ? ಇಲ್ಲ ಬೇಕ್ರೆ, ಎಷ್ಟು ಬೇಕೋ ಅಷ್ಟು ತಿನ್ನಿ. ಏನು ವಿಚಿತ್ರ ನೋಡಿ, ಇದ್ದಾಗ ತಿನ್ಬೇಡ ಅಂತ ಬೈತೀವಿ, ಸತ್ತ ಮೇಲೆ ನಿಮಗಿಷ್ಟ ಆದ ಅದನ್ನೇ ತಗೊಂಡು ಬಂದು ನಿಮ್ಮ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ. ಈಗ ಎಷ್ಟು ಬೇಕಾದರೂ ತಿನ್ನಿ, ನಾನು ಬೇಡ ಅಂತನಲ್ಲ. ಬೆಳಗಾಗೆದ್ದು ಬೀಗ್ರೆ ಬನ್ನಿ ವಾಕಿಂಗ್ ಹೋಗೋಣ ಅಂತ ಕರೆಯೋದಿಲ್ಲ. ನೀವು ಕಾಫಿ ಕುಡ್ದಾಗ್ಲೆಲ್ಲ ಬೇಡ ಕಾಫಿ ಕುಡಿಬೇಡಿ, ಕಾಫಿ ಕುಡಿಬೇಡಿ ಅಂತನೂ ಹೇಳಲ್ಲ. ಇಂಥದ್ದೆಲ್ಲ ಹೇಳಿ ನಾನು ನಿಮ್ಮನ್ನು ತುಂಬ ಕಾಡಿಸ್ಬಿಟ್ಟೆ ಅಲ್ಲ? ಇನ್ನು ಹಾಗೆಲ್ಲ ಮಾಡೋದಿಲ್ಲ. ಈ ಪಾಪಿ ಗೆಳೆಯನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ತುಳಸಿ, ಈಗ ನಾನು ಶಾರ್ವಾರಿ ಬಗ್ಗೆ ಎಲ್ಲ ವಿಷಯಗಳನ್ನು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಿದ್ದೀನಲ್ಲ, ಅವಳು ನನ್ನ ಸಾಯಿಸ್ಬಿಡ್ಬಹುದು ಅಂತ ಅನ್ಸುತ್ತಾ? ಏನು ಹೇಳ್ತಾ ಇದ್ದೀರಾ? ಮಸಲ ಒಂದು ವೇಳೆ ಅವಳು ನನ್ನ ಸಾಯಿಸಿದ್ಲು ಅಂತ ಇಟ್ಕೋ, ಸುಮ್ಮನೆ ಆಗ್ಬಿಡ್ತೀಯಾ? ದಯವಿಟ್ಟು ಮಾವ ಈ ಸಾವಿನ ವಿಚಾರ ಬಿಟ್ಬಿಡಿ. ಓ, ಅಂದರೆ ಅವಳು ಏನೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಆಗ್ಬಿಡ್ತೀಯ? ಅದು ಹೇಗಾಗುತ್ತೆ ಮಾವ? ಅವಳು ಮಾಡಿರೋ ತಪ್ಪುಗಳಿಗೆಲ್ಲ ಶಿಕ್ಷೆ ಆಗಬೇಕು ಅಂತ ತಾನೇ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇರೋದು. ಹಾಗಂದ್ರೆ ಸಿರಿ ತನ್ನ ತಂದೆಯ ಸಾವಿಗೆ ಕಾರಣರಾದವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಹೋರಾಡ್ತಿದ್ರೆ ಅದು ತಪ್ಪ ಹೇಗಾಗತ್ತೆ ತುಳಸಿ?
ಸಿರಿ ಹೇಳಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ ತುಳಸಿ. ಅವಳು ಎಲ್ಲ ಸರಿಯಾಗೇ ಹೇಳಿದ್ದಾಳೆ. ಅವಳು ನಡ್ಕೋತಿರೋ ರೀತಿ ಕೂಡ ಸರಿಯಾಗೇ ಇದೆ. ತುಳಸಿ, ಅವಳು ನಿನ್ನನ್ನು ಒಂದು ಪ್ರಶ್ನೆ ಕೇಳಿದ್ಲು, ನೆನಪಿದೆಯಾ? ಅಮ್ಮ, ನೀವು ನನ್ನ ಜಾಗದಲ್ಲಿದ್ದಿದ್ರೆ ನೀವು ಏನು ಮಾಡ್ತಿದ್ರಿ ಅಂತ. ಏನು ಮಾಡ್ತಿದ್ದೆ ನೀನು? ನಾ ಹೇಳ, ನೀನು ಅವಳ ಹಾಗೆ ಯೋಚನೆ ಮಾಡ್ತಿದ್ದೆ, ಅವಳ ಹಾಗೆ ವರ್ತಿಸ್ತಾ ಇದ್ದೆ. ಯಾಕೆ ಅಂತಂದರೆ ನಿನ್ನಲ್ಲಿ ಎಷ್ಟು ತಾಳ್ಮೆ ಇದೆಯೋ ಅಷ್ಟೇ ಛಲನೂ ಇದೆ. ಸಿರಿನು ನಿನ್ನ ಹಾಗೆ ನಡ್ಕೋತಾ ಇದ್ದಾಳೆ. ಆದರೆ ಈಗ ಎಂದಿಕ್ಕಿದ್ದ ಹಾಗೆ ನೀನು ಯಾಕೆ ಬದಲಾಗ್ಬಿಟ್ಟೆ ತುಳಸಿ? ಇಲ್ಲ ಮಾವ, ನಾನು ಬದಲಾಗಿಲ್ಲ. ಸಿರಿ ಮನಸ್ಸಲ್ಲಿರೋ ದುಃಖ, ನೋವು, ಆವೇಶ, ಕೋಪ ಎಲ್ಲ ನನ್ಗೆ ಅರ್ಥ ಆಗ್ತಾ ಇದೆ. ಆದರೆ ಏನಮ್ಮ, ನೀನು ಮನಸ್ಸಲ್ಲಿ ಏನಿದೆ ಅನ್ನೋದನ್ನಾದರೂ ಹೇಳು. ಅಲ್ಲ, ಸಿರಿ ಪರ ಸಾಕ್ಷಿ ಹೇಳೋದಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀಯಾ? ಇಂಥ ದೊಡ್ಡ ವಿಷಯದಲ್ಲಿ ನೀನು ಯಾಕೆ ಸತ್ಯನ ಮುಚ್ಚಿಡ್ತಿದ್ದೀಯಾ? ಇಲ್ಲ ಮಾವ, ನಾನು ಯಾವ ಸತ್ಯನೂ ಮುಚ್ಚಿಡ್ತಾ ಇಲ್ಲ. ಪಾಪುನೇ ಹೇಳಿದಾನಲ್ವ ಆಕ್ಸಿಡೆಂಟ್ ಮಾಡಿದ್ದವನೇ ಅಂತ. ಅವನು ಆಕ್ಸಿಡೆಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ನನಗೂ ಗೊತ್ತು, ನಿನಗೂ ಗೊತ್ತು ತುಳಸಿ. ಸಿರಿ ಹೇಳೋ ಹಾಗೆ ಆ ಸಮಯದಲ್ಲಿ ದಂಡಪಿಂಡ ನಿಮ್ಮ ಮನೆಯಲ್ಲೇ ಇದ್ದ. ಅದು ಅಲ್ಲದೆ ಆ ಹೊತ್ತಲ್ಲಿ ನಾವು ಇದ್ದ ಆ ಜಾಗಕ್ಕೆ ಅವನಿಗೆ ಬರೋದಕ್ಕೆ ಕಾರಣ ಆದರೂ ಏನಿತ್ತು?